ಕುತೂಹಲ ಮೂಡಿಸಿದ್ದಂಥ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಈಗ ಅಚ್ಚರಿ ಅಭ್ಯರ್ಥಿಯಾಗಿ ಗೋವಿಂದ ಕಾರಜೋಳ ಅವರನ್ನ ಅಭ್ಯರ್ಥಿಯಾಗಿ ಮಾಡಿರುವಂಥದ್ದು. ಪ್ರಬಲ ಆಕಾಂಕ್ಷಿಯಾಗಿದ್ದ ರಘುಚಂದನ್ ಮತ್ತು ಜನಾರ್ದನ್ ಸ್ವಾಮಿ ಅವರಿಗೆ ಟಿಕೆಟ್ ಮಿಸ್ ಆಗಿರುವಂಥದ್ದು. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ MC ರಘುಚಂದನ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಅವ್ರಿಗೆ ಯಾಕೆ ಟಿಕೆಟ್ ಮಿಸ್ ಆಯಿತು ಅನ್ನೋ ವಿಚಾರವಾಗಿ. ಸರ್, ನೀವು ಪ್ರಬಲ ಆಕಾಂಕ್ಷಿಯಾಗಿದ್ರಿ, 4-5 ದಿನಗಳಿಂದ ದೆಹಲಿಯಲ್ಲಿ ಒಂದು ಕಸರತ್ತನ್ನು ಮಾಡಿದ್ರಿ. ನಿಮಗೆ ಯಾಕೆ ಟಿಕೆಟ್ ಮಿಸ್ ಆಯ್ತು ಅನ್ಸುತ್ತೆ ಸರಿ ಸರ್? ಬಹುಶಃ ಅವರು ಚಿತ್ರದುರ್ಗದ ಗಂಡಸರಿಗೆ ಸ್ವಾಭಿಮಾನ ಇಲ್ಲ ಅಂತ 2 ರಾಷ್ಟ್ರೀಯ ಪಕ್ಷಗಳು ತೀರ್ಮಾನ ಮಾಡ್ದಂಗಿದೆ ಸರ್. ಚಿತ್ರದುರ್ಗದ ಸುಮ್ಮನೆ ನಾವು ಹೆಸರಿಗಷ್ಟೇ ಗಂಡು ಮೆಟ್ಟಿದ ನಾಡು ಅಷ್ಟು ಹೇಳ್ಕೊಂಬೋದ್ಬಿಟ್ರೆ ನಮಗೆ ಸ್ವಾಭಿಮಾನ ಇಲ್ಲ ಅನ್ನೋದು 2 ರಾಷ್ಟ್ರೀಯ ಪಕ್ಷಗಳು ತೀರ್ಮಾನ ಮಾಡ್ದಂಗೆ ಕಾಣ್ತದೆ. ನಾನು ಗೋವಿಂದ ಕಾರಜೋಳ ಅನೌನ್ಸ್ ಮಾಡಿದಾಗೆ ಅಂದ್ಕೊಂಡೆ ಬಹುಶಃ ಅವ್ರು ತೀರ್ಮಾನ ಮಾಡಿದ್ದಾರೆ, ನಮಗೆ ಸ್ವಾಭಿಮಾನ ಇಲ್ಲ, ನಮಗೆ ಅಸ್ಮಿತೆ ಇಲ್ಲ ಅಂತ. ಸರ್, 1 ವರ್ಷದಿಂದ ನೀವು ಕಸರತ್ತನ್ನು ಮಾಡ್ತಿದ್ರಿ ಮತ್ತು ಹೈಕಮಾಂಡ್ ನಾಯಕರ ಜೊತೆ ಮಾತಾಡಿದ್ರಿ, BS ಯಡಿಯೂರಪ್ಪ ಮತ್ತು ವಿಜೇಂದ್ರ ಜೊತೆ ಮಾತಾಡಿದ್ರಿ. ನಿಮಗೆ ಟಿಕೆಟ್ ತಪ್ಪಿಸೋದ್ರಲ್ಲಿ BS ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಪಾತ್ರ ಏನಿದೆ ಸರ್? ಸರ್, ಇಲ್ಲಿ ಯಾರು ಪಾತ್ರ ಇದೆ ಯಾರು ಪಾತ್ರ ಇಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ಹೇಳ್ಬೇಕಾಗಿರೋದು ಸರ್, ಟಿಕೆಟ್ ತಪ್ಪಿದೆ. ಯಾಕೆ ತಪ್ಪು ಅಂತ ನಾವು ದುರ್ಗದಲ್ಲಿ ಯೋಚನೆ ಮಾಡ್ಬೇಕು ಸರ್. ಯಾವುದೋ ಒಂದು ಕಾರಣಕ್ಕೆ ನಾವು ಓಟ್ ಹಾಕ್ಬಾರ್ದು ಸರ್. ಯಾವತ್ತು ಸರ್ ಜಾತಿ ಅಂತ, ರಾಷ್ಟ್ರ ಅಂತ, ಈ ದೇವಸ್ಥಾನ ಅಂತ, ಇನ್ನೊಂದಂತ ಓಟ್ ಹಾಕ್ಬಾರ್ದು ಸರ್. ನಾಳೆ ನೀವು ಕಷ್ಟಕ್ಕೆ ಯಾರು ಆಗ್ತಾರಂತ ಓಟ್ ಹಾಕ್ಬೇಕು ನಾವು. ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಾವೆಲ್ಲ ರಾಷ್ಟ್ರಭಕ್ತರು, ನಾವೆಲ್ಲ ಮೋದಿಜಿ ಅಭಿಮಾನಿಗಳೇ ಸರ್. ನಾವು ಮೋದಿಯವ್ರಿಗೋಸ್ಕರ ಕೆಲಸ ಮಾಡೋರು. ಆದರೆ ಇವತ್ತು ಯಾವ ಪರಿಸ್ಥಿತಿ ಬಂದು ಚಿತ್ರದುರ್ಗ ನಿಂತ್ಕೊಂಡಿದೆ ಸರ್. ಚಿತ್ರದುರ್ಗ ಅಂದರೆ ಸರ್, ಯಾರಿಗೆ ಆಶ್ರಯ ಇಲ್ಲೋ ಅಂಥವ್ರಿಗೆ ನಿರಾಶ್ರಿತರ ಕೇಂದ್ರ ಆಗ್ಬಿಟ್ಟಿದೆ ಸರ್. ಯಾವನೋ 13 ಯಾವನೋ ಎಲ್ಲೆಲ್ಲಿಂದನೋ ಬರ್ತಾರೆ. ಇವಾಗ ಎಕ್ಸಾಂಪಲ್ ಸರ್, 2013 ಮೂಡಿಗೆರೆಯಲ್ಲಿ ಸನ್ಮಾನ್ಯ BN ಚಂದ್ರಪ್ಪನವ್ರು ಸೋತರು. 14ರಲ್ಲಿ ಅವ್ರು ಕರ್ಕೊಂಡ್ಬಂದು ನಾವು ಇಲ್ಲಿ MP ಮಾಡಿದ್ವಿ ಕಾಂಗ್ರೆಸ್ ಪಕ್ಷದಿಂದ. ಚಿತ್ರದುರ್ಗ ಜನತೆ 19ರಲ್ಲಿ 250 ಕಿಲೋಮೀಟ್ರ್ ದೂರದಲ್ಲಿರುವಂಥ ಆನೇಕಲ್ನಲ್ಲಿ ಸನ್ಮಾನ್ಯ ಶ್ರೀ ನಾರಾಯಣ ಸ್ವಾಮಿ ಅವರು ಸೋಲ್ತಾರೆ. ಅವ್ರನ್ನ ಕರ್ಕೊಂಡ್ಬಂದು ಇವಾಗ ಮತ್ತೆ ಮೊನ್ನೆ MP ಮಾಡಿದ್ವಿ. ಇವಾಗ 550 ಕಿಲೋಮೀಟ್ರ್ ದೂರದಲ್ಲಿರುವಂಥ ಮುಧೋಳದಲ್ಲಿ 35-40 ಸಾವಿರಗಳಲ್ಲಿ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರು ಸೋಲ್ತಾರೆ. ಅವ್ರನ್ನ ಕರ್ಕೊಂಡ್ಬಂದು ಮತ್ತೆ ಇಲ್ಲಿ MP ಮಾಡೋಕೆ ಕೊಟ್ಟಿದ್ದೀವಿ. ಮತ್ತು ಏನಾರು ನಾವು ಮಾತಾಡೋಕೆ ಹೋದರೆ ನಾವು ಮೋದಿ ನೋಡಿ ಓಟ್ ಹಾಕ್ಬೇಕು, ಪಕ್ಷ ನೋಡಿ ಓಟ್ ಹಾಕ್ಬೇಕು, ನಾವು ಯಡಿಯೂರಪ್ಪನವ್ರು ನೋಡಿ ಓಟ್ ಹಾಕ್ಬೇಕು. ಸರಿ ಸರ್, ಎಲ್ಲರೂ ನೋಡಿ ಓಟ್ ಹಾಕ್ತೀವಿ. ನಾಳೆ ನೀನು ಜೈಲಿಗೆ ಹೋದರೆ, ನಿನ್ಗೇನೋ ಕಷ್ಟ ಬಂದರೆ, ನಿನ್ಗೆ ಆಸ್ಪತ್ರೆಗೆ ಸೇರಿದ್ರೆ, ನಿನ್ಗೇನೋ ಕಂದಾಯ ಸಮಸ್ಯೆ ಆದರೆ ಮೊದಲಿಗೆ 550 ಕಿಲೋಮೀಟ್ರ್ ದೂರದಲ್ಲಿ ಹೋಗ್ತಾರೆ ಕಾರ್ಯಕರ್ತರು. ಮೊಳಕಾಲ್ಮೂರಲ್ಲಿರೋ ಕಾರ್ಯಕರ್ತ ಕೊನೆಗೆ ಮುಧೋಳಕ್ಕೆ ಹೋಗೋಕ್ಕಾಗುತ್ತಾ ಹುಡ್ಕೊಂಡವ್ರನ್ನ? ಇದು ನಾವು ಕಳೆದ 5 ವರ್ಷ ನೋಡಿದ್ವಲ್ಲ, ಆನೇಕಲ್ಲರು ಕೊಟ್ಟು ಏನಾಯಿತು ನಮ್ಮ ಜಿಲ್ಲೆ ಪರಿಸ್ಥಿತಿ ಅಂತ. ಎಷ್ಟು ಸರ್ ಇದು? ಸರ್, ಈಗ ಟಿಕೆಟ್ ಮಿಸ್ ಆಗೋದಕ್ಕೆ ಬೋವಿ ಸಮುದಾಯದ ಮತಗಳು ಕಮ್ಮಿ ಇದ್ದಾವೆ ಅನ್ನುವಂಥದ್ದು, ಅಥವಾ ಎಡಗೈ ಸಮುದಾಯದ ಮತಗಳು ಜಾಸ್ತಿ ಇದ್ದಾವೆ ಅನ್ನೋ ಕಾರಣಕ್ಕೆ ಎಡಗೈ ಸಮುದಾಯಕ್ಕೆ ಮಣೆ ಹಾಕಿದ್ರು ಅನಿಸುತ್ತೆ ಸರ್ ನಿಮಗೆ? ಸರಿ ವೆಂಕಟೇಶ್ವರ, ನಾನು ನಿಮ್ಗೊಂದು ಮಾತು ಕೇಳ್ತೀನಿ. ಎಡಗೈ ಸಮುದಾಯದ ಮತಗಳು ಎಷ್ಟಿದ್ದಾವೆ ನಿಮ್ಗೆ ಗೊತ್ತಿಲ್ಲ, ಹೇಳಿ ನೋಡೋಣ. ಹೇಳಿ ಸರ್. ಹಾಂ, ಎಡಗೈ ಸಮುದಾಯ ಸರ್ ಪ್ರತಿ ಕಾನ್ಸ್ಟಿಟ್ಯೂನ್ಸಿ 8 ತಾಲೂಕಿದ್ದಾವೆ ಸರ್. ನಾನು ಸಿಂಪಲ್ ಮ್ಯಾಥಮೆಟಿಕ್ಸ್ ಹೇಳ್ತೀನಿ. ಒಂದರಲ್ಲಿ 40 ಇರ್ಬೋದು, ಒಂದರಲ್ಲಿ 30 ಇರ್ಬೋದು. ಆ್ಯಾವ್ರೇಜಾಗಿ 30 ಇಟ್ಕೊಳ್ಳಿ ಸರ್. ಆ್ಯಾವ್ರೇಜಾಗಿ 30 ಇಟ್ಕೊಳ್ಳಿ. ಆ್ಯಾವ್ರೇಜ್ ಅಂದರೆ ಗೊತ್ತಾಗುತ್ತಲ್ಲ, ಸರಿ ಸುಮಾರು 30,000 ಇಟ್ಕೊಳ್ಳಿ. 8 3 ಎಷ್ಟು ಸರ್? 24? 7,40,000 ಚಲವಾದಿಗರೆಲ್ಲ 1,00,000 ಅನ್ಕೊಳ್ಳಿ ಸರ್. ಹಾಂ, ಬೋವಿ ಪ್ರತಿ ಕಾನ್ಸ್ಟಿಟ್ಯೂನ್ಸಿ ಒಂದು 20,000 ಇಟ್ಕೊಳ್ಳಿ ಸರ್. ಎಷ್ಟಾಯ್ತು ಸರ್? 1,60,000. 1,60,000. ಹಾಂ, ನೀವು ಲಂಬಾಣಿ ಪ್ರತಿ ಕಾನ್ಸ್ಟಿಟ್ಯೂನ್ಸಿ ಅದನ್ನೊಂದು 20,000 ಇಟ್ಕೊಳ್ಳಿ ಸರ್. ಹಾಂ, ಬೇಡ 15,000 ಇಟ್ಕೊಳ್ಳಿ ಸರ್. ಎಷ್ಟಾಯ್ತು ಸರ್ ಅಲ್ಲಿಗೆ? ಅದೊಂದು 1,00,000. ಹಾಂ, ಇವಾಗ 2008ರಿಂದ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಾನು ನಿಮ್ಗೆ ಹೇಳ್ತೀನಿ. 2008 ಡಿಲಿಮಿಟೇಷನ್ ಆದಮೇಲಿಂದ 2009ರಿಂದ ನಿಮಗೆ ಪ್ರಾಮಿನೆಂಟ್ ವೋಟರ್ಸ್ ಚಿತ್ರದುರ್ಗದಲ್ಲಿ ಯಾರು? ಬೋವಿ, ಲಂಬಾಣಿ, ಕೊರ್ಚ, ಕೊರ್ಮ ಸರ್. ಹೋದ ಸರಿ ನೀವು ಗೋವಿಂದ ಕಾರಜೋಳ ಅವ್ರದ್ದು ನಾರಾಯಣ ಸ್ವಾಮಿ ಅವ್ರ ಮಾತು ಕೇಳಿ ಇಂಟರ್ನಲ್ ರಿಸರ್ವೇಷನ್ ಕೊಟ್ಟರಲ್ಲ ಏನು ಸರ್? ಅದರಿಂದ ಎಷ್ಟು ಕ್ಷೇತ್ರದಲ್ಲಿ ನಾವು ಸೋತಿರೋದು? 39ರಿಂದ 40 ಕ್ಷೇತ್ರದಲ್ಲಿ ನಾವು ಸೋತ್ವಿ. ಹಾಂ, ಇದೇ ಲಂಬಾಣಿ ಸಮಾಜದವರು, ಇದೇ ಬೋವಿ ಸಮಾಜದವರು ವಿಜಯಣ್ಣನ ಮನೆ ಮೇಲೆ ಅಟ್ಯಾಕ್ ಮಾಡಿದ್ರು ಶಿಕಾರಿಪುರದಲ್ಲಿ. ಏನು ಸರ್? ಇವತ್ತು ನಾವು ಆಯಿತು, ಇವಾಗ ಇಂಟರ್ನಲ್ ರಿಸರ್ವೇಷನ್ ಕೊಟ್ಟು 2,40,000 ಓಟು ಚಿತ್ರದುರ್ಗ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಇದ್ದಾವಲ್ಲ, ಎಷ್ಟು ಓಟು ನಾವು ಅಸೆಂಬ್ಲಿಯಲ್ಲಿ ತಗೊಂಡಿದ್ದೀವಿ? ಎಷ್ಟು ಓಟ್ ತಗೊಂಡಿದ್ದೀವಿ ಸರ್? ಸರ್, ಜಾತಿಗೆ ನಾಯಕ ಅನ್ಸ್ಕೊಂಡವನು ಜಾತಿಯಿಂದ ಬಂದರೆ ಅಲ್ಲ, ಆ ಜಾತಿನ ಕರ್ಕೊಂಬಂದರೆ ಎಷ್ಟು ಓಟ್ ಹಾಕ್ಸಿದ್ರು ನಾರಾಯಣ ಸ್ವಾಮಿ ಅವರು? ಎಷ್ಟು ಓಟ್ ಆಗಿ ಎಷ್ಟು ಕಡೆ ಪ್ರಚಾರ ಮಾಡಿದ್ದಾರೆ ಚಿತ್ರದುರ್ಗದಲ್ಲಿ? ಹಾಂ, ಲಿಂಗಮೂರ್ತಿ ಅವ್ರು ಇಲ್ಲಿ ಹೊಸದುರ್ಗದಲ್ಲಿ ಎಷ್ಟು ಪ್ರಚಾರ ಮಾಡಿದ್ರು? ಹೊಸದುರ್ಗದಲ್ಲಿ ಒಳಕೆಲ್ಲ ಎಷ್ಟು ಪ್ರಚಾರ ಮಾಡಿದ್ರು? ಚಿತ್ರದುರ್ಗದಲ್ಲಿ ಎಷ್ಟು ಪ್ರಚಾರ ಮಾಡಿದ್ರು? ಎಷ್ಟು ಓಟ್ ಹಾಕ್ಸಿದ್ರು ಸರ್? ನಮ್ಮ ತಂದೆಯವರು ಒಂದು ಮಾತು ಹೇಳಿದ್ರು,
ನಾವು ಇಂಟರ್ನಲ್ ರಿಸರ್ವೇಷನಿಂದ ಸೋತ್ವಿ ಅಂತ. ಏನು ನಮ್ಮ ತಂದೆಯವ್ರ ಮೇಲೆ ಗಲಾಟೆ ಮಾಡಿಸಿದ್ರು, ಸ್ಟ್ರೈಕ್ ಮಾಡಿಸಿದ್ರು. ಯಾರ್ಯಾರು ಸ್ಟ್ರೈಕ್ ಮಾಡಿಸಿದ್ರು ಅಂತ ನಮಗೆ ಗೊತ್ತಿದೆ. ಏನು ಸರ್, ಅದರಿಂದ ಇರೋರು ಯಾರಂತ ನಾವು ನೋಡಿದ್ದೀವಿ. ಇದೇ ಐಶ್ವರ್ಯ ಫೋಟೋಲ್ ಕೂತ್ಕೊಂಡು ಮೇಲ್ಗಡೆ ಟೆರಸಲ್ಲಿ ಕೂತ್ಕೊಂಡು ಅವ್ರನ್ನೆಲ್ಲ ಪ್ಲ್ಯಾನ್ ಮಾಡಿ ನಾಳೆ ಸ್ಟ್ರೈಕಿಗೆ ಓಡಿಸಿದ್ರೆ ಯಾರಂತ ನಮ್ಗೆ ಗೊತ್ತಿದೆ. ಅದೆಲ್ಲ ನಾವು ಮಾಧ್ಯಮದ ಮುಂದೆ ಹೇಳೋದು ಬೇಕಾಗಿಲ್ಲ. ನಾವು ಹೇಳ್ತಿರೋದು ಸರ್, ಸಾಮಾಜಿಕ ನ್ಯಾಯ ಅಂತ ಬಂದಾಗ ಎಲ್ಲ ಪಕ್ಷದವ್ರಿಗೂ ಎಲ್ಲ ಜಾತಿಯವ್ರಿಗೂ ಒಂದು ಅವಕಾಶ ಕೊಡಬೇಕು. ನಾವು ಚಿತ್ರದುರ್ಗದಲ್ಲಿ ಕೇಳಿಲ್ಲ, ಕೊಡೋಕ್ಕಾಗಲಿಲ್ಲ, ಬಿಜಾಪುರದಲ್ಲಿ ಕೊಡ್ರಿ. ಬಿಜಾಪುರದಲ್ಲಿ ಕೊಡೋಕ್ಕಾಗಲಿ, ಚಾಮರಾಜನಗರದಲ್ಲಿ ಕೊಡ್ರಿ. ಬೇಡ, ಕೋಲಾರದಲ್ಲಿ 4 ಲಕ್ಷ ಇದ್ದೀವಲ್ಲ ನಾವು, ಭವ್ಯ ಸಮಾಜ 4 ಲಕ್ಷ ಇದೆ ಕೋಲಾರದಲ್ಲಿ, ಅಲ್ಲೇ ಕೊಡಲಿಲ್ಲ. ಸರ್, ಈಗ ಪ್ರೆಸ್ ಮೀಟ್ ಮಾಡೋಕ್ರೆ ಒಂದು ಮಾತು ಹೇಳಿದ್ರಿ, ಇಲ್ಲಿನ ಪ್ರಭಾವಿ ನಾಯಕರೊಬ್ಬರು ನಮಗೆ ಟಿಕೆಟ್ ತಪ್ಪಿಸಿರೋ ಸಂತೋಷದಲ್ಲಿದ್ದಾರೆ ಅಂತ. ಏನು ಮಾಡಿದರು ಸರ್, ಮತ್ತು ಅವ್ರು ಯಾರು ಅಂತ ಹೇಳೋಕ್ಕಾಗುತ್ತೆ ಸರ್? ಇವಾಗ ಅವ್ರ ಬಗ್ಗೆ ಹೇಳಿ ನಾನು ದೊಡ್ಡವನಾಗಬೇಕಾಗಿಲ್ಲ, ಅವ್ರನ್ನ ದೊಡ್ಡವ್ರು ಮಾಡಬೇಕಾಗಿಲ್ಲ. ನಾನು ಹೇಳಿದ್ನಲ್ಲ ಸರ್, ನಮ್ಮ ಚಿತ್ರದುರ್ಗದಲ್ಲಿ ನಮ್ಮ ಪಾರ್ಟಿಯಲ್ಲಿ ಒಂದು 4-5 ಜನ ಕಳ್ಳಿ ನಷ್ಟಗಳಿದ್ದಾರೆ. ನಮ್ಮ ಪಾರ್ಟಿಯಲ್ಲಿ ಹೇಳ್ತೀನಿ ಕೇಳಿ, ಒಂದು 4-5 ಜನ ಕಳ್ಳಿ ನಷ್ಟಗಳಿದ್ದಾರೆ. ಅವ್ರ ಕೆಲಸ ಏನಂದರೆ, ಅಯ್ಯೋ ಅವನೊಂದು ಸೆಂಟಿಮೀಟ್ರ್ ಮುಂದಕ್ಕೆ ಹೋದ್ನಲ್ಲ, ಅಯ್ಯೋ ಇವನ್ನೆಲ್ಲ ಬೇಲಕ್ಕೆ ಹೋಗ್ಬಿಟ್ನಲ್ಲ, ಅಯ್ಯೋ ಅವ್ನು ಅಲ್ಲೆಲ್ಲ ಹೋಗ್ಬಿಟ್ನಲ್ಲ, ಅವ್ನು ಇಲ್ಲೆಲ್ಲ ಬಂದ್ಬಿಟ್ನಲ್ಲ ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ. ಅದು ಕಾರ್ಯಕರ್ತರ ಮೇಲೆ ಅವ್ರು ನಡೆಸ್ಕೊಂಡ್ರೆ ನಡೀತದೆ ಸರ್, ನಮ್ಮಂಥರ ಹತ್ರ ನಡೆಯೋದಿಲ್ಲ ಅವೆಲ್ಲ. ಯಾಕಂದರೆ ನಾವು ರಾಜಕಾರಣನ ಯಾವತ್ತು ಪ್ರಯಾರಿಟಿ 2 ಇಟ್ಕೊಂಡ್ರು, ಪ್ರಯಾರಿಟಿ 1 ಅಲ್ಲ ನಮಗೆ. ಸರ್, ಅವರು ಇವತ್ತು ಕ್ಷಣಿಕವಾಗಿ ಸಕ್ಸಸ್ ಆಗಿರ್ಬೋದು ಸರ್, ಅವ್ರು ಒಳ್ಳೇದಾಗಿರ್ಬೋದು. ನಾನು ಒಂದು ಮಾತು ಹೇಳ್ತೀನಲ್ಲ ಸರ್, ಇತಿಹಾಸ ನಮ್ಗೆ ಹೇಳಿದೆ ಸರ್, ಕೊಂದವನು ಕೊಲೆಯೇ ಆಗೋದು. ನೀನು ಮೋಸ ಮಾಡಿದ್ರೆ ನೀನು ಮೋಸನೇ ಆಗೋದು. ಏನು ಸರ್, ಭಗವಂತ ಅವ್ರಿಗೂ ತೋರಿಸ್ತಾನೆ, ಅವ್ರಿಗೂ ತೋರಿಸೋಂಥ ಕಾಲ ಬಂದಿದೆ. ಮೊನ್ನೆ ತೋರಿಸಿದ್ದಾನೆ, ಆದರೂ ಅವ್ರು ಬುದ್ಧಿ ಕಲ್ತಿಲ್ಲ, ಮತ್ತು ತೋರಿಸ್ತಾನೆ. ಸರ್, ಈಗ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ನೀವೇನಾದರೂ ಪಕ್ಷೇತರ ಅಭ್ಯರ್ಥಿಯಾಗಿ ಏನಾದರೂ ಸ್ಪರ್ಧೆ ಮಾಡ್ತೀರಾ, ಹೆಂಗೆ ಸರ್? ಸರ್, ನಾವು ಚಿತ್ರದುರ್ಗ ಲೋಕಲ್ ಯಾರಿಗೆ ಕೊಟ್ಟಿದ್ದು ಸಮೇತ ನಮ್ಮದೇನು ಸಮಸ್ಯೆ ಇದ್ದಿಲ್ಲ. ಇವಾಗ ಗೋವಿಂದ ಕಾರಜೋಳ ಅವರಿಗೆ ನಮ್ಮ ಪಾರ್ಟಿ ಟಿಕೆಟ್ ಕೊಟ್ಟಾಗ್ಬಿಟ್ಟಿದೆ, ಅನೌನ್ಸ್ ಆಗಿದೆ CECಯಲ್ಲಿ. ನಾವು ನಮ್ಮ ಪಾರ್ಟಿ ಪಕ್ಷದ ಹೈಕಮಾಂಡ್ ವಿರುದ್ಧ ಏನೂ ಮಾತಾಡೋಕ್ಕೆ ತಯಾರಿಲ್ಲ ಸರ್. ಯಾಕಂದರೆ ಪಾಪ ಅವ್ರಿಗೇನು ಗೊತ್ತು ಸರ್, ಇವ್ರು ಏನು ಹೇಳ್ತಾರೆ ಅದು ಕೇಳ್ತಾರೆ. ನಾವು ನಮ್ಮ ಪಕ್ಷದ ನಮ್ಮ ಬೆಂಬಲಿಗರ ನಮ್ಮ ಎಲ್ಲ ವೆಲ್ ವಿಷಸ್ದೆಲ್ಲ ಮೀಟಿಂಗ್ ಕರೆದಿದ್ದೀವಿ ಸರ್. ನಾಳೆ ನಿಮಗೆ ತಿಳಿಸ್ತೀವಿ ಎಷ್ಟು ಗಂಟೆಗೆ ಅಂತ. ಆ ಮೀಟಿಂಗಲ್ಲಿ ತೀರ್ಮಾನ ಮಾಡಿ ಏನು ಮಾಡಬೇಕು ಮುಂದಿನ ನಡೆ ಅಂತ ನಿರ್ಧರಿಸ್ತೀವಿ ಸರ್. ಸರ್, ಇನ್ನೊಂದು ಮಾತು ಹೇಳಿದ್ರಿ, ಅಂದರೆ ಯಡಿಯೂರಪ್ಪ ಅವರು ವಿಜಯೇಂದ್ರ ಅವ್ರನ್ನ ಭೇಟಿ ಮಾಡಿದ್ವಿ, ಅವರು ನಮ್ಗೆ ಸೌಜನ್ಯಕ್ಕೂ ಸಹ ಕರೆದು ಮಾತಾಡಿಸ್ಲಿಲ್ಲ ಅಂತ. ನೀವು ಅವ್ರ ಜೊತೆ ಏನಾದರೂ ಮಾತಾಡಿದ್ರೆ ಯಾವಾಗಾದ್ರು, ಮತ್ತು ಅವ್ರೇನಾದ್ರು ಕರೆಸಿದ್ರ, ಈಗ ಏನಾದರೂ ಫೋನ್ಗಿನ್ ಮಾಡಿದ್ರೆ ಟಿಕೆಟ್ ಮಿಸ್ ಆದಮೇಲೆ ನಿಮಗೆ? ಸರ್, ಯಡಿಯೂರಪ್ಪ ಅವ್ರ ಬಗ್ಗೆ ನಾವು ವಿಜಯಣ್ಣ ಬಗ್ಗೆ ನಮ್ದು ಏನು ಅಭ್ಯಂತರ ಇಲ್ಲ ಸರ್. ಅವರು ನಮ್ಮನ್ನು ಕರೆದು ಮೊನ್ನೆ ಮಾತಾಡಲಿಲ್ಲ ಅಂತ ಮೊನ್ನೆ ಒಂದು 1000 ಜನ ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗಿದ್ರು ನಮ್ಮ ಕಾರ್ಯಕರ್ತರು. ನಾನು ಹೋಗಿದ್ದಿಲ್ಲ, ನಮ್ಮ ಕಾರ್ಯಕರ್ತರೆಲ್ಲ ಹೋಗಿದ್ದರು. ಆದರೆ ಭಾಳ ಜನ ನೋವು ಪಡ್ಕೊಂಬಂದರು. ಅವ್ರ ಸಮಾಜದ ಮುಖಂಡರುಗಳು ಹೇಳಿದ್ರು, ಕನಿಷ್ಠ ಸೌಜನ್ಯಕ್ಕೂ ನಮ್ಮನ್ನು ಒಂದು ನಿಮಿಷ ಕೂರಿಸಿ ಮಾತಾಡಲಿಲ್ಲ, ಯಾಕೆ ಬಂದಿದ್ದೀರ ಅಂತ ಕೇಳಲಿಲ್ಲ. ಬರ್ತೀನಿ ಹೋಗ್ತೀನಿ ಅಂತೇನೋ ಅಂದ್ರಂತೆ. ಅದು ಪಾಪ ಅವರೆಲ್ಲ ನೋವಾಗಿದೆ, ಮಾತು ತಂದಿದ್ದಾರೆ, ಅಷ್ಟು ಬಿಟ್ಟರೆ ಏನಿಲ್ಲ. ಬಟ್ ನನಗೆ ನೋವು ತಂದಿದೆ ಅಂತ ಗೊತ್ತು ಸರ್. ನಾವು ವಿಜಯಣ್ಣವ್ರ ಜೊತೆ ಯಡಿಯೂರಪ್ಪನವ್ರ ಜೊತೆ ನಿಕಟವಾಗಿ ಸಂಪರ್ಕದಲ್ಲಿದ್ದೀವಿ. ಆದರೂ ಸಮೇತ ಸೌಜನ್ಯಕ್ಕೂ ಅವರು ಒಂದು ಮಾತು ನಾನು ಕರೆದು ಹಿಂಗೆ ಆಗ್ತಿದೆ, ಹೈಕಮಾಂಡ್ ಹಿಂಗೆ ನಿರ್ಧಾರ ಮಾಡಿದೆ ಅಂತ ನಮ್ಮ ಹತ್ರ ಡಿಸ್ಕಸ್ ಮಾಡಲಿಲ್ಲ. ಬಹುಶಃ ಅವ್ರು ನಮ್ಮನ್ನು ಅಂದ್ಕೊಂಡಿರ್ಬೋದು, ಬಿಡೋ ಚಂದ್ರಪ್ಪನಿಗೆ ಹೇಳ್ಕೊಬೋದು ಅನ್ನೋ ಮನಸ್ಥಿತಿಲಿ ಅವ್ರು ಇರ್ಬೋದೇನೋ, ಹೇಳೋಕ್ಕಾಗಲ್ಲ ಸರ್. ಈಗ ಒಂದು ಮಾತು ಹೇಳಿದ್ರಿ, ನಮ್ಮ ತಂದೆ ರಾಜಕೀಯನೇ ಬೇರೆ, ನನ್ನ ರಾಜಕೀಯನೇ ಬೇರೆ, ನಾನು ಮೋದಿ ಭಕ್ತ ಅಂತ. ಅಂದರೆ ಈಗ ಈಶ್ವರಪ್ಪ ಅವರು ಹೇಳ್ತಿದ್ದಾರೆ, ನಾನು ಮೋದಿ ಭಕ್ತ, ಗೆದ್ದ ಮೇಲೆ 2 ತಿಂಗಳಾದ್ಮೇಲೆ ಮತ್ತೆ BJPಗೆ ಹೋಗ್ತೀನಿ ಅಂತ. ನೀವೇನಾದರೂ ಇಂಡಿಪೆಂಡೆಂಟ್ ಆಗಿ ನಿಂತು ಮತ್ತೆ ಗೆದ್ದಾದ್ಮೇಲೆ ಏನಾದರೂ BJPಗೆ ಹೋಗೋ ಅಂಥ ಸಾಧ್ಯತೆಗಳಿದಾವ ಸರ್? ಸರ್, ನಾನು ಮೋದಿ ಭಕ್ತ ಅಂತ ಹೇಳಿರೋದು ನಿಜ. ನಾನು ಇಂಡಿಪೆಂಡೆಂಟ್ ಹೋಗ್ತಿದ್ದೆ ಅಂತ ಎಲ್ಲಿ ಹೇಳಿಲ್ಲ. ನಾನು ಫಸ್ಟ್ ನಾಳೆ ನಮ್ಮ ಕಾರ್ಯಕರ್ತ ತೀರ್ಮಾನ ಮಾಡಬೇಕು. ನಮ್ಮ ಕಾರ್ಯಕರ್ತ ಇಂಡಿಪೆಂಡೆಂಟ್ ಹೋಗ್ಬೇಕಂದ್ರೆ ಇಂಡಿಪೆಂಡೆಂಟ್ ಹೋಗ್ತೀವಿ, ಬೇಡ ಪಾರ್ಟಿಯಲ್ಲಿ ಇರಬೇಕಂದ್ರೆ ನಾವು ತಟಸ್ಥರಾಗ್ತೀವಿ. ಆದರೆ ಒಂದು ಮಾತ್ರ ನಿಜ ಸರ್, ನಾವು ಯಾಕೆ ಇವತ್ತು ಎಲೆಕ್ಷನ್ ಇರುತ್ತೆ, ಆ ಕಡೆ 2 ತಿಂಗಳಿಗೆ ಎಲೆಕ್ಷನ್ ಇರಲ್ಲ. ಬಟ್ ಕಾರ್ಯಕರ್ತ ಅಂತ ಪರ್ಮನೆಂಟ್ ತಾನೆ, ಅವ್ನ ಮಾತಿಗೆ ನಾವು ಬೆಲೆ ಕೊಡಬೇಕಾಗ್ತದೆ. ನಾಳೆ ತೀರ್ಮಾನ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಇದಿಷ್ಟು MC ರಘುಚಂದನ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ R ವೆಂಕಟಾಚಲಪತಿ, ವಿಸ್ತಾರ ನ್ಯೂಸ್, ಚಿತ್ರದುರ್ಗ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.